ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಡೇ. ಅದೇನಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್ ಈ ಹೂವು ಗೊತ್ತಿರ್ಬೇಕು ನಿಮಗೆ, ಪಾರಿಜಾತ ರಂಗೋಲಿ ಮಸ್ತಾಗಿ ರಂಗೋಲಿ ಹಾಕೀನಿ. ನನ್ನ ರಂಗೋಲಿ ನೋಡಿದ್ರೆ ನನಗೆ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಹಾಕೋದು ಕಲ್ತ್ಬಿಟ್ಟಿನಲ್ಲ ಅಂತ. ತಣ್ಣಗೆ ಗಾಳಿ, ಚೆನ್ನಾಗಿದೆ ವೆದರ್. ಅದೇ ಗೈಸ್ ಹೂವು ಬಿಟ್ಟಿದೆ ಈ ಗಿಡದಾಗಂತೂ, ಫುಲ್ ಹೂವು ಬಿಡ್ತವೆ ಜಾಸ್ತಿ ಇದರಲ್ಲಿ. ಮತ್ತು ಮೊನ್ನೆ ಅರ್ಶಿನ ಕೊಂಬು ಕಿತ್ತಿದ್ವಿ, ಎಷ್ಟೊಂದು ಬಂತಂದ್ರೆ ಅರ್ಶಿನ ಕೊಂಬು ಇಷ್ಟೊಂದು ಬಂತು. ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ಇದು ಅರ್ಶಿನ ಕೊಂಬಿದು, ಬಟ್ ಸೇಮ್ ಅಲ್ಲ ಥರ ಕಾಣ್ತಾ ಇದೆ. ಇದು ಒಣಗಿಸಿ ಆಮೇಲೆ ಪುಡಿ ಮಾಡಬೇಕು. ಒಳಗೆ ಯೆಲ್ಲೋ ಕಲರ್ ಕಾಣ್ತಿದೆಲ್ಲ, ಯೆಲ್ಲೋ ಕಲರ್ ಅರ್ಶಿನ ಕೊಂಬು ಇದು. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಎದ್ದು ಬಿಟ್ಟಿರಾ ಇಬ್ರು? ಸಿಹಿ ಸಿಹಿ ಹಾಯ್ ಏನು ಗೈಸ್. ಗೈಸ್ ನಾವು ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಸ್ಯಾಟರ್ಡೆ, ನಮ್ಮ ಮನೆಯವರು ತಿರುಪತಿಗೆ ಹೋಗಿದ್ರಲ್ಲ, ಅದಕ್ಕೆ ದೇವ್ರನ್ನ ಹಿಂದಕ್ಕೆ ಕಳಿಸ್ತಾ ಇದ್ದೀವಿ. ತಿಮ್ಮಪ್ಪ ಜೊತೆಗೆ ಬಂದುಬಿಟ್ಟಿರ್ತಾನೆ. ಅದು ಏನೋ ಅಂದರೆ ಫಸ್ಟಿಂದ ಹಂಗೆ ನಡ್ಕೊಂಬಂದಿರ. ತಿರುಪತಿಗೆ ಹೋಗಂದ್ರೆ ಶನಿವಾರ ಹುಗ್ಗಿ ಮಾಡಿ, ಸ್ವೀಟ್ ಮಾಡಿ, ಅನ್ನ ಸಾರು ಮಾಡಿ ದೇವ್ರನ್ನ ಹಿಂದಕ್ಕೆ ಕಳಿಸೋದು. ಗೈಸ್ ನಾವು ಈ ಸಲ ಅಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಅಂದರೆ ದಾಸರಾಯನ ಕರೆಸಿ ಒಂದು 5 ಹುಡುಗರನ್ನ ಕರೆದು ಊಟಕ್ಕೆ ಇಕ್ಕಿಸಿ ಅಷ್ಟೇ ಮುಗಿಸ್ಬಿಟ್ವಿ. ಸೊ ಲಾಸ್ಟ್ ಟೈಮು ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ, ಅದಕ್ಕೆ ಈ ಸಲ ಅಷ್ಟು ಗ್ರ್ಯಾಂಡ್ ಮಾಡಲಿಲ್ಲ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.